ರಾತ್ರಿ ಸುಮಾರು 8-9 ಗಂಟೆಗೆ ಫೋನ್ ಮಾಡಿಬಿಡೋಣ ಅಂತ. ನೋಡೋ ನಾಳೆಗೆ ಈ ಯಡೂರ್ಕೆರೆ ದಂಡೆ ಮೇಲೆ ಒಂದು ಸಂತೆ ಸೆಟ್ ಹಾಕ್ಬೇಕಣ ಅಂದ್ಬಿಡೋನು. ಜಾನ್ ದೇವರಾಜು ಮತ್ತು ನಾನು ಇಬ್ಬರು ಅದಕ್ಕೆ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿಗೆ ಹೋಗೋದು 8-9 ಗಂಟೆ, ನಾಳೆ ಶೂಟಿಂಗು, ಅವ್ರು ಕರೆದ್ರಲ್ಲ ಅಂತ ಅಲ್ಲಿಗೆ ಹೋಗೋದು. ಅಷ್ಟೊತ್ತಿಗೆ ನನ್ನ ಹತ್ರ ಮೋಟ್ರ್ ಬೈಕ್ ಬಂದುಬಿಟ್ಟಿತ್ತು. ಅಲ್ಲಿಗೆ ಹೋದರೆ ಅವನು ಬಂದಿರೋನು, ಶಂಕರ್ ಕೂಡ. ನೋಡೋ ಇಲ್ಲಿ ಮೆಣಸಿನ್ಕಾಯಿ ಬಾರೋರು, ಇಲ್ಲಿ ಬಜ್ಜಿ ಮಾಡೋರು ಎಲ್ಲ ಒಂದು ಗುರುತು ಹಾಕೋನು. ಆ ಗುರುತಿನ ಪ್ರಕಾರ ರೆಡಿ ಮಾಡಬೇಕಿತ್ತು. ನೋಡೋ ಸೆಂಟ್ರಲ್ಲಿ ಸರ್ಕಲ್ ಇದೆಯಲ್ಲ, ಅಲ್ಲಿ ನಂಗೊಂದು ಗಾಂಧಿ ಪ್ರತಿಮೆ ಬೇಕು ಅನ್ನೋ. ಬೆಳಿಗ್ಗೆ ಶೂಟಿಂಗ್ ಎಷ್ಟೊತ್ತಿಗೆ ಅಂದರೆ 8 ಗಂಟೆಗೆ, ಮಾತಾಡ್ತಿರೋದು ಎಷ್ಟೊತ್ತಿಗೆ ರಾತ್ರಿ 10 ಗಂಟೆಗೆ. ಮಧ್ಯ ಗಾಂಧಿ ಪ್ರತಿಮೆ ಬೇಕು, ಎಲ್ಲಿಂದ ಮಾಡೋದು? ಸೊ ಅತ್ಯಂತ ಬೇಗ ಅಂತೀವಲ್ಲ, ಬೇಗದಲ್ಲಿ ಬೇಗ ಅಂತೀವಲ್ಲ, ಆ ಸ್ಪೀಡ್ನಲ್ಲಿ ಒಂದು ಗಾಂಧಿ ಪ್ರತಿಮೆ ರೆಡಿ ಮಾಡ್ತಿದ್ವಿ. ಮಾಡಿದಾಗ ತುಂಬ ಸ್ಪಷ್ಟವಾಗಿ ನೀವು ನೋಡ್ಬೋದು, ಅದು ಯೂಟ್ಯೂಬಲ್ಲಿ ಸಿಕ್ಕುತ್ತೆ. ದೂರದಲ್ಲಿರುತ್ತೆ ಗಾಂಧಿ ಪ್ರತಿಮೆ. ಯಾವತ್ತೂ ಹತ್ರಕ್ಕೆ ಹೋಗಬಾರ್ದು ಕ್ಯಾಮ್ರಾ ಅಂತ ಹೇಳ್ಬಿಡೋದು ಮುಂಚೆನೇ. ನೋಡು, ಹತ್ರಕ್ಕೆ ಹೋದರೆ ಮರ್ಯಾದೆ ಹೋಗುತ್ತೆ, ದೂರದಿಂದ ತೋರಿಸ್ಬೇಕು ಗಾಂಧಿ ಪ್ರತಿಮೆನ. ಹಂಗೆ ಮಾತಾಡಿಕೊಂಡು ಗಾಂಧಿ ಪ್ರತಿಮೆ ಮಾಡ್ತಿದ್ವಿ. ಅಫ್ಕೋರ್ಸ್ ಜಾನ್ ದೇವರಾಜ್ ತುಂಬ ಅದ್ಭುತವಾದ ಕಲಾವಿದ. ಜೊತೆಗೆ ನನಗಿದ್ದ ಒಂಚೂರು ಪಾರು ತಿಳುವಳಿಕೆ, ಈ ತಿಳುವಳಿಕೆಯ ಸಹಾಯದಿಂದಾಗಿ ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯ ಆಗೋದು. ಶಂಕರ್ನಾಗ ಈ ಥರದ್ದು ಚಾಲೆಂಜ್ ಕೊಡ್ತಾಯಿದ್ರು ಸದಾಕಾಲ. ಇನ್ನೊಂದು ಮರೆಯೋಕ್ಕೆ ಆಗದಿರೋ ಚಾಲೆಂಜನ್ನು ಹೇಳಬೇಕು. ಈ ಆಗುಂಬೆಯಿಂದ ಒಂದು 8 ಕಿಲೋಮೀಟ್ರ್ ದೂರದಲ್ಲಿ ಒಂದು ಫಾಲ್ಸ್ ಥರ ಒಂದು ಜಾಗ ಇದೆ. ಹೀಗೆ ಎಡಕ್ಕೆ ತಿರುಗಿದ್ರೆ ಆಗುಂಬೆ ತಿರುವುಗಳು, ಬಲಕ್ಕೆ ತಿರುಗಿದ್ರೆ ಒಂದು ಕಾಡು, ಒಂದು ಫಾಲ್ಸ್, ಪುಟ್ಟ ನದಿ, ಮಳೆಗಾಲದಲ್ಲಿ ಮಾತ್ರ ಹರಿಯುವ ಫಾಲ್ಸ್. ಇವರು ಲೊಕೇಶನ್ ನೋಡೋಕ್ಕೆ ಹೋದಾಗ ಅಲ್ಲಿ ಫಾಲ್ಸ್ ಇತ್ತು. ಶೂಟಿಂಗ್ ಮಾಡೋಕ್ಕೆ ಹೋದಾಗ ನೀರಿಲ್ಲ, ಬತ್ತೋಗಿ. ಅದು ಮಳೆಗಾಲದ ಮಾತ್ರ ನದಿ ಅದು. ನಮ್ಮಿಬ್ರಿಗೂ, ಜಾನ್ ದೇವರಾಜ್ಗೆ ಮತ್ತು ನನಗೆ, ನೋಡ್ರ ಇಲ್ಲಿ ಫಾಲ್ಸ್ ಬೇಕು ಕಣೋ, ನಾನು ಶೂಟಿಂಗ್ ಮಾಡಬೇಕು ಇಲ್ಲಿ ಅಂತ. ಅದನ್ನ ಅಲ್ಲಿ ನೀರಲ್ಲಿ ಯಾವನೋ ಬೀಳಬೇಕು, ಒಬ್ಬ ಪಾತ್ರಧಾರಿ ಕೆಳಗೆ ಬೀಳಬೇಕು, ಬಿದ್ದು ಅವನಿಗೊಂದು ವಿಗ್ರಹ ಸಿಗಬೇಕು, ಆ ವಿಗ್ರಹ ತೊಗೊಂಡ, ಈಗೆಲ್ಲ ಏನೋ ಕತೆ ಬರ್ಕೊಂಬಿಟ್ಟಿದ್ದಾರೆ. ಸೊ ಏನು ಮಾಡ್ಬೇಕು ನಾವು? ಜಗದೀಶ್ ಮಲ್ನಾಡ್ ಅಂತ ಇನ್ನೊಬ್ಬ, ಅವನು ಅತ್ಯದ್ಭುತವಾದ ವ್ಯಕ್ತಿ. ಈ ಥರ ಕೆಲವ್ರನ್ನ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅಪರೂಪದ ವ್ಯಕ್ತಿಗಳು, ನಿಜವಾದ ಪ್ರೀತಿ ಮತ್ತು ನಿಜವಾದ ಕೆಲಸ ಮಾಡ್ತಿದ್ದ ವ್ಯಕ್ತಿಗಳು. ಒಂದು ಕೆಲಸ ಮಾಡೋಣ ಕಣೋ, ಒಂದು 8 ಡ್ರಮ್ ನೀರು ತಂದುಬಿಡೋಣ, ಮೇಲ್ಗಡೆ ಇಟ್ಬಿಡೋಣ, ಅಲ್ಲಿಂದ ಸುರಿದು ಬಿಡೋಣ, ಹಂಗೆಲ್ಲ ಏನೇನೋ ಯೋಚನೆ. ಕಡೆಗೆ ಅವನು ಜಾನ್ ದೇವರಾಜು ಸಿವಿಲ್ ಇಂಜಿನಿಯರು, ನಾನು ಸಿರಾಮಿಕ್ ಇಂಜಿನಿಯರು. ನಾವಿಬ್ಬರು ನಮ್ಮ ಬುದ್ಧಿವಂತಿಕೆಯನ್ನು ಬಳಸಿ ಅಲ್ಲೊಂದು ಕಟ್ಟೆ ಕಟ್ಟಿ, ಮೇಲೆ ಕಟ್ಟೆ ಅಂದರೆ ಏನು, ಇದ್ರದ್ದು ಮರದ ಹಲಗೆಗಳ ಕಟ್ಟೆ, ನೀರು ತುಂಬಿಸಿ ಹಿಂದೆ ಅವರು ಶಾರ್ಟ್ ಅಂದಾಗ ಈ ಕಟ್ಟೆ ನಿಂಗೆ ತೆಗೆಯಿದ್ರೆ ಸಿಂಗ್ ಅಂತ ಫಾಲ್ಸ್ ಬೀಳಬೇಕು. ಈ ತರಹದ್ದು ಮಾಡೋಕ್ಕೆ ಸಾಧ್ಯ ಆಗಿದ್ದು ಹೇಗೆ? ಬಿಕಾಸ್ ಇಟ್ ವಾಸ್ ಶಂಕರ್ನಾಗ್. ಆಮೇಲೆ ಅಂಡರ್ ವಾಟರ್ ಫೋಟೋಗ್ರಫಿ ಮಾಡಬೇಕು. ನಮ್ಮಲ್ಲಿ ಏನು ಫೆಸಿಲಿಟಿ ಇರಲಿಲ್ಲ, ಈಗಿದೆ. ಈಗ ಬೇಕಾದಷ್ಟು ಕ್ಯಾಮ್ರಾ ಬಂದಿದೆ, ವಾಟರ್ ಪ್ರೂಫ್ ಕ್ಯಾಮ್ರಾ, ಆಗಿರಲಿಲ್ಲ. ಸೊ 3 ಕಡೆಗೆ ಗ್ಲಾಸ್ ಇರುವ, ಒಂದು ಕಡೆಗೆ ಕಬ್ಬಣ ಇರುವ ಒಂದು 4x4 ಬಾಕ್ಸನ್ನು ಕ್ರಿಯೇಟ್ ಮಾಡಿ, ಆ ಬಾಕ್ಸ್ ಒಳಗಡೆ ಕ್ಯಾಮ್ರಾಮನ್ನನ್ನು ಮತ್ತು ಕ್ಯಾಮ್ರಾನ ಇಳಿಸಿ, ಜೊತೆಗೆ ಫೋಕಸ್ ಪಿಲ್ಲರು, ಅಷ್ಟು ಜನ ತಡಿಬೇಕಲ್ಲ, ಅದಕ್ಕೆ ಬೇಕಾದ ಇಂಜಿನಿಯರಿಂಗ್ ಮಾಡಿ, ಮೇಲ್ಗಡೆಯಿಂದ ಕ್ರೇನ್ನಲ್ಲಿ ಅವರು ನೀರೊಳಗೆ ಬಿಡೋದು, ಅವ್ರು ಯಾರೋ ಈಜೊಡ್ಕೊಂಬರ್ತಾರೆ. ಹೀಗೆ ಅಂಡರ್ ವಾಟರ್ ಫೋಟೋಗ್ರಫಿ ವಿ ವರ್ ಏಬಲ್ ಟು ಡೂ. ನಮ್ಮ ಹತ್ರ ಏನೂ ಇರಲಿಲ್ವಲ್ಲ, ಹಾಗಾಗಿ ಇದೆಲ್ಲ ಮಾಡೋಕ್ಕಾಯ್ತು. ಈಗ ಎಲ್ಲದಕ್ಕೂ ಫೆಸಿಲಿಟಿ ಇದೆ. ಒಂದು ಸಣ್ಣ ಗೋಪುರ ತೊಗೊಂಡೋದ್ರೆ ಯಾವ ನದಿಗೆ ಬೇಕಾದ್ರೂ ಹಾಕ್ಬೋದು, ಏನೂ ಆಗಲ್ಲ ಕ್ಯಾಮ್ರಾಗೆ. ಈಗ ಆಗ ಅದಿರಲಿಲ್ಲ. ವಾಟ್ ವಿ ಹ್ಯಾಡ್ ವಾಸ್ ಎನ್ Arri 2C ಕ್ಯಾಮ್ರಾ. ಅದು ತೂಕ ಕಡಿಮೆ ಇತ್ತು ಅಂತ ಎಲ್ಲರೂ ಅದನ್ನು ಉಪಯೋಗಿಸೋರು. ಹಾಗೆ ಪ್ರತಿಯೊಂದು ಚಾಲೆಂಜನ್ನು ಆತ ಏನು ಕೊಡ್ತಿದ್ದ ನಮಗೆ ಶಂಕರ್, ದಟ್ ವಾಸ್ ಎ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್.